ಈಗಾಗಲೇ ಪುಟ್ಟಣ್ಣನವರು ಸಂಕ್ಷಿಪ್ತವಾಗಿ ಎಲ್ಲವನ್ನ ಹೇಳಿದ್ದಾರೆ. ಇವತ್ತು ಇದು 8ನೇ ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ನಡೀತಾ ಇರತಕ್ಕಂಥ 8ನೇ ಯಶಸ್ವಿಯಾಗಿರ್ತಕ್ಕಂಥ ಜನಸ್ಪಂದನ ಕಾರ್ಯಕ್ರಮ. ನಾವು ಹಿಂದಿನ ಸಭೆಗಳಲ್ಲೂ ಕೂಡ ಎಲ್ಲ ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಇದು ಜನಸ್ಪಂದನ ಕಾರ್ಯಕ್ರಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜನರ ಸಮಸ್ಯೆಯನ್ನ ಎಲ್ಲಿದ್ದಾರೋ ಜನರ ಮುಂದೆ ಹೋಗಿ ಅವರೊಟ್ಟಿಗೆ ಹೋಗಿ ಇಡೀ ಎಲ್ಲ ಅಧಿಕಾರಿಗಳೊಟ್ಟಿಗೆ ಇಡೀ ಆಡಳಿತಾಂಗ ಮತ್ತು ಶಾಸಕಾಂಗ ಒಟ್ಟಿಗೆ ಹೋಗಿ ಜನರ ಸಮಸ್ಯೆಯನ್ನ ಪ್ರಾಮಾಣಿಕವಾಗಿ ಪರಿಹರಿಸತಕ್ಕಂಥ ಒಂದು ಕರ್ತವ್ಯದಲ್ಲಿ ಜನ ನೀಡಿರ್ತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು, ಜನ ನೀಡಿರ್ತಕ್ಕಂಥ ಒಂದು ಆಶೀರ್ವಾದ, ಅದೊಂದು ಪ್ರಸಾದ. ಇದು ನಾವು ಜನರಿಗೆ ಸೇವೆಯನ್ನ ಮಾಡತಕ್ಕಂಥ ಒಂದು ಅವಕಾಶ. ಆ ಅವಕಾಶದ ಹಿನ್ನೆಲೆಯಲ್ಲಿ ಆ ಲಭ್ಯವಾಗಿರ್ತಕ್ಕಂಥ ಅಧಿಕಾರನ ತೆಗೆದುಕೊಂಡೋಗಿ ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನ ಅವರ ಮನೆ ಬಾಗಿಲಿನಡಿ ಕೇಳಿ ಕಂಡು ಆ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಒಂದು ಪರಿಹಾರವನ್ನ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನದ ಹಿನ್ನೆಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಏನಲ್ಲ. ನಾನು ಹಿಂದಿನ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿರವರು ಈಗಾಗಲೇ ಚನ್ನಪಟ್ಟಣ ಆದಿಯಾಗಿ ಕನಕಪುರ, ರಾಮನಗರ ಭಾಗಗಳಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನ ಈಗಾಗಲೇ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಿ ಇಡೀ ಬೆಂಗಳೂರು ವಿಧಾನಸಭಾ ಕ್ಷೇತ್ರದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ತೆರಳಿ ಅಲ್ಲಿಯ ಜನಸಾಮಾನ್ಯರೊಟ್ಟಿಗೆ ಕುಳಿತು ಅವರ ಸಮಸ್ಯೆಯನ್ನ ಪ್ರಾಮಾಣಿಕವಾಗಿ ಪರಿಹರಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿ ಕೇಂದ್ರಗಳಿಗೆ ತೆರಳಿ, ಎಲ್ಲ ಜಿಲ್ಲಾ ಪಂಚಾಯಿತಿ ಕೇಂದ್ರಗಳಿಗೆ ತೆರಳಿ ಅದರೊಟ್ಟಿಗೆ ಇವತ್ತು ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲೂ ಕೂಡ ಜನರ ಸಮಸ್ಯೆಯನ್ನ ಕೇಳಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪುಟ್ಟಣ್ಣವರು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಪಾರವಾದಂತಹ ಜನಸ್ತೋಮವೇ ಸೇರ್ತಾ ಇದೆ ಅಂತ ಹೇಳಿ. ಅದರ ಅರ್ಥ ಏನಪ್ಪಾ? ಜೋರಾಗಿ ಜನಸ್ತೋಮ ಸೇರ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದ್ಯಾರು ಕಾರ್ಯಕರ್ತರ ಸಭೆ ಅಲ್ಲ. ಇದು ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ನಾಯಕರುಗಳು, ಪುರಸಭಾ ಸದಸ್ಯರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ. ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ನೀವೆಲ್ಲ ಬನ್ನಿ ಅಂತೇಳಿ ಜನರನ್ನ ಕರೆದಿರ್ತಕ್ಕಂಥ ಸಭೆ ಅಲ್ಲ ಇದು. ಇದಕ್ಕೆ ಪಕ್ಷ ಇಲ್ಲ, ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಅಂತಕ್ಕಂಥ ಭೇದ ಭಾವ ಏನಿಲ್ಲ. ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಸಮಸ್ಯೆಗಳನ್ನ ಹೇಳಿ ಬನ್ನಿ. ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಮಾಡ್ಲಿಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಮನೆ ಬಳಿ ಅರ್ಜಿಗಳನ್ನ ಕೊಟ್ಟಂತ ವಿತರಿಸಿದಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಸ್ವಯಂ ಪ್ರೇರಿತರಾಗಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಜನಸಾಗರದಂತೆ ಸೇರ್ತಾ ಇರ್ತಕ್ಕಂಥದ್ದು. ಎಲ್ಲ ಜನಸ್ಪಂದನ ಕಾರ್ಯಕ್ರಮಗಳಲ್ಲೂ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಜನ ಸೇರಿದ್ರು ಅಂತ ಹೇಳಿದ್ರೆ ಚನ್ನಪಟ್ಟಣ ಅಂದ್ರೆ ಸಮಸ್ಯೆ ಅಗರಗಳು. ಚನ್ನಪಟ್ಟಣದಲ್ಲಿ ಸಮಸ್ಯೆಗಳು ಅಖಂಡವಾಗಿರ್ತಕ್ಕಂಥದ್ದು, ಅಗಾಧವಾಗಿರ್ತಕ್ಕಂಥದ್ದು. ಚನ್ನಪಟ್ಟಣದಲ್ಲಿ ದೈನಂದಿನ ಸಮಸ್ಯೆಗಳನ್ನ, ನಾಗರಿಕರ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ಕೆಲಸವೇ ಆಗಲಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ಬರ್ತದೆ. ಇವತ್ತು ಇಲ್ಲಿ ಶಾಸಕರಿಲ್ಲ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಿಲ್ಲ. ಇವತ್ತು ಚನ್ನಪಟ್ಟಣ ನಂದೊಂದು ಕಣ್ಣು ಅಂತ, ರಾಮನಗರ ಮತ್ತು ನನ್ನ ಚನ್ನಪಟ್ಟಣ ನಂದೊಂದು ಕಣ್ಣು ಅಂತ ಹೇಳ್ತಿಕ್ಕಂತ ಮಹಾನುಭಾವರು ಇವತ್ತು ಚನ್ನಪಟ್ಟಣವನ್ನ ತೊರೆದು ಮಂಡ್ಯಗೆ ತೆರಳಿದ್ದಾರೆ. ಆ ಮಂಡ್ಯಗೆ ಹೃದಯವನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣಕ್ಕೆ ಗುಡ್ ಬೈ, ಟಾಟಾ ಟಾಟಾ ಅಂತ ಹೇಳಿದ್ದಾರೆ. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ರಾಮನಗರ ಜಿಲ್ಲೆಯ ಮಣ್ಣಿನ ಮಗನಾಗಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಅಪಾರವಾದಂತಹ ಒಂದು ಕಾಳಜಿ, ಪ್ರೀತಿಯನ್ನು ಹೊಂದಿ 4 ಬಾರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಸಾತ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಗೊಂಡಂತಹ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಹಾಗೂ ಕೋಡಂಬಳ್ಳಿ ಹೋಬಳಿಯ ಜನರ ಆಶೀರ್ವಾದವನ್ನು ಪಡೆದು ಚನ್ನಪಟ್ಟಣ ಅವರ ಶಾಸಕತ್ವದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನಿರಂತರವಾಗಿ ಚನ್ನಪಟ್ಟಣದ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್
ಈಗ ಸಿಕ್ಕಿರ್ತಕ್ಕಂಥ ರಾಜ್ಯದ ಜನ ನನಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾನು ಚನ್ನಪಟ್ಟಣ ಒಬ್ಬ ರಾಮನಗರ ಜಿಲ್ಲೆಯವರಾಗಿ ಈ ಜಿಲ್ಲೆಯ ಮಣ್ಣಿನ ಮಗನಾಗಿ ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನ ಕೇಳಬೇಕು, ಅವರ ಮನೆ ಬಳಿ ತೆರಳಬೇಕು, ಅವರ ದೈನಂದಿನ ಸಮಸ್ಯೆಗಳು, ಅವರ ನೈಜವಾದಂತಹ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನನಗೆ ಜನ ನೀಡಿರತಕ್ಕಂಥ ಅಧಿಕಾರದ ಹಿನ್ನೆಲೆಯಲ್ಲಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾದಂತಹ ಕಾಳಜಿಯನ್ನು ಇಟ್ಕೊಂಡು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ, ಈಗಾಗಲೇ ಮಾಡಿದ್ದಾರೆ, ಮಾಧ್ಯಮಗಳಲ್ಲಿ ಮಾಡಿದ್ದಾರೆ ಟೀಕೆಯನ್ನು ನಾವು ನೋಡಿದ ಮಾಧ್ಯಮಗಳಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದ ಮೇಲೆ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ, ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ, ಹುಷಾರಾಗಿರಿ ಅಂತಕ್ಕಂಥ ಮಾತನ್ನ ಮಾಧ್ಯಮಗಳ ಮುಖೇನ ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ರೀತಿ ಟೀಕೆಯನ್ನು ಮಾಡಿದಂತ ಮಹಾನುಭಾವರುಗಳು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಸಮಸ್ಯೆಯನ್ನ ಎಷ್ಟು ಬಾರಿ ಆಲಿಸಿದ್ದಾರೆ, ಎಷ್ಟು ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ 31 ವಾರ್ಡ್ಗಳಿಗೆ ತೆರಳಿ ಜನರ ದೈನಂದಿನ ಸಮಸ್ಯೆಯನ್ನು ಆಲಿಸಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ಚನ್ನಪಟ್ಟಣ ಜನ ಇಡೀ ರಾಜ್ಯದಲ್ಲೇ ಅತ್ಯಂತ ಸುಶಿಕ್ಷಿತರು, ವಿದ್ಯಾವಂತರು, ರಾಜಕೀಯವಾಗಿ ಅತ್ಯಂತ ಪ್ರಬುದ್ಧ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ನಿಮ್ಮ ಚನ್ನಪಟ್ಟಣಕ್ಕೆ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಮತದಾರರ ಬಗ್ಗೆ ಇಡೀ ರಾಜ್ಯದಲ್ಲೇ ಒಂದು ಅಪಾರವಾದಂತಹ ಒಂದು ಗೌರವ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೋಡಿದ್ರೆ ಚನ್ನಪಟ್ಟಣ ತಾಲೂಕಿನ ಪಟ್ಟಣ ಚನ್ನಪಟ್ಟಣಕ್ಕೆ ಒಂದು ಹೃದಯ ಇದ್ದಾಗೆ. ಇವತ್ತು ಈ ಹೃದಯದ ಬಗ್ಗೆ ನಾವು ಪರಿಶೀಲನೆ ಮಾಡಿ ನೋಡಿದ್ರೆ ಚನ್ನಪಟ್ಟಣದ ಜನಕ್ಕೆ ಕುಡಿಯೋ ನೀರಿಲ್ಲ. 7ರಿಂದ 8 ದಿನ ಆದರೂ ಈ ತಾಲೂಕಿನ ಈ ಟೌನಿನ ಜನರಿಗೆ ನೀರನ್ನ ಕೊಡ್ಲಿಕ್ಕಾಗಲಿಲ್ಲ. ಚನ್ನಪಟ್ಟಣದಲ್ಲಿ ಕಳೆದ 20-25 ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ನಿವೇಶನಗಳು ಬಡವರಿಗೆ, ಬೀಡಿ ಕಾರ್ಮಿಕರಿಗೆ, ದೀನದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜಾತಿ ಎಲ್ಲ ವರ್ಗದ ಬಡವರಿಗೆ ಒಂದೇ ಒಂದು ಉಚಿತವಾದಂತಹ ನಿವೇಶನಗಳನ್ನ ಕೊಡ್ತಕ್ಕಂಥ ಒಂದೇ ಒಂದು ಕಾರ್ಯಕ್ರಮ ಆಗಿಲ್ಲ. ಈ ಚನ್ನಪಟ್ಟಣ ತಾಲೂಕಿನ ಜನರಿಂದ ಆಶೀರ್ವಾದವನ್ನು ಪಡೆದು ರಾಜ್ಯದ ಉನ್ನತ ಸ್ಥಾನವನ್ನು ಪಡೆದಂತ ಮುಖ್ಯಮಂತ್ರಿಗಳಾದಂತಹ ಹಿನ್ನೆಲೆಯನ್ನ ಶಾಸಕರಾಗಿ ಹೊಂದಿದ್ರು ಕೂಡ ಚನ್ನಪಟ್ಟಣದ ಒಳಚರಂಡಿ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಇವತ್ತು ಕೂಡ ನಾನು ಕೇಳ್ತಾ ಇದ್ದೆ, ಇವತ್ತು ನಮ್ಮ ಕೌನ್ಸಿಲರ್ಗಳನ್ನ, ನಮ್ಮ ವಾಸಿಲ್ ಖಾನ್ ಇವರೆಲ್ಲ ಕರೆದು ಕೇಳಿದೆ, ಏನಪ್ಪ ನಿಮ್ಮ ಒಳಚರಂಡಿಯ ಪರಿಸ್ಥಿತಿ ಅಂತ ಹೇಳಿ. ವಾಸಿಲ್ ಹೇಳ್ತಾ ಇದ್ರು, ಇವತ್ತು STPಗೆ ಜಾಗ ಇಲ್ಲ ಕಾರಣ, ಎಲ್ಲಿಯ ಪೈಪನ್ನು ಹಾಕಿರ್ತಕ್ಕಂಥ ಪೈಪ್ನ ಕಿತ್ತಾಕ್ಬೇಕು, ಹೊಸ ಪೈಪ್ ಹಾಕ್ಬೇಕು, ಒಳಚರಂಡಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ಸುಮಾರು 80,000ಕ್ಕೂ ಅಧಿಕವಾದಂತಹ ಜನಸಂಖ್ಯೆ ಹೊಂದಿರತಕ್ಕಂಥ 1 ಲಕ್ಷಕ್ಕೂ ಅಧಿಕ ಹತ್ತತ್ರ 1 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯದ ರಾಜಧಾನಿಗೆ ಕೇವಲ 50 ಕಿಲೋಮೀಟರ್ಗಳು ದೂರ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನಾಗಿ ಶಾಸಕರನ್ನ ಆಶೀರ್ವಾದ ಮಾಡಿದಂತ ಆ ಜನಪ್ರತಿನಿಧಿಗಳು ಅವರು ಚನ್ನಪಟ್ಟಣಕ್ಕೆ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕಾಗಲಿಲ್ಲ. ಚನ್ನಪಟ್ಟಣದ ಜನಕ್ಕೆ, ಟೌನ್ನ ಜನಕ್ಕೆ ಕುಡಿಯುವ ನೀರನ್ನು ಕೊಡ್ಲಿಕ್ಕಾಗಲಿಲ್ಲ. ಚನ್ನಪಟ್ಟಣದ ಜನಕ್ಕೆ ಒಂದು ಈ ಖಾತೆ, ಈ ಸ್ವತ್ತನ್ನು ಮಾಡಿಕೊಡ್ಲಿಕ್ಕಾಗಲಿಲ್ಲ. ಚನ್ನಪಟ್ಟಣದ ಜನರಿಗೆ ಒಂದು ಒಳಚರಂಡಿ, ಅದೇ ರೀತಿಯಾಗಿ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕಾಗಲಿಲ್ಲ. ನಾನು ನೋಡಿದೆ ಚನ್ನಪಟ್ಟಣದಲ್ಲೆಲ್ಲರೂ ಪಾರ್ಕ್ ಅದ ಅಂತ, ಪಾರ್ಕು ಇಲ್ಲ. ಜನ ಬೆಳಗ್ಗೆ ಎದ್ದು, ವಯೋವೃದ್ಧರು, ನಾಗರಿಕರು ಬೆಳಗ್ಗೆ ಎದ್ದು ತಮ್ಮ ಆರೋಗ್ಯ ಸುಧಾರಣೆಗೆ, ವಾಯು ವಿಹಾರಕ್ಕೆ ತೆರಳಿಕ್ಕೆ ಒಂದೇ ಒಂದು ಪಾರ್ಕು ಇದೆ ಇರ್ತಕ್ಕಂಥ ಟೌನ್ ಯಾವ್ದಾದ್ರು ರಾಜ್ಯದಲ್ಲಿ ಇದ್ರೆ ಅದು ಚನ್ನಪಟ್ಟಣದಲ್ಲಿ. ಯಾಕಪ್ಪ ಡಿ.ಕೆ. ಶಿವಕುಮಾರ್ ಅವರನ್ನ ಟೀಕೆ ಮಾಡ್ತಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳೊಟ್ಟಿಗೆ ಜನರ ಬಳಿ ಯಾರು ಹೋದ್ರೆ ಚನ್ನಪಟ್ಟಣದ ನೈಜವಾದಂತ ಬಣ್ಣ ಬಯಲಾಗ್ತದೆ. ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಚನ್ನಪಟ್ಟಣ ಅತ್ಯಂತ ಇಡೀ ಜಿಲ್ಲೆಯಲ್ಲೇ, ರಾಜ್ಯದಲ್ಲೇ ಈ ಚನ್ನಪಟ್ಟಣ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪಟ್ಟಣ. ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಅಧಿಕಾರ ಮಾಡಿದಂತವರು, ಜನರಿಂದ ಆಶೀರ್ವಾದವನ್ನ ಪಡೆದಂತವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕೆಲಸವನ್ನು ಮಾಡೋದ್ರಲ್ಲಿ ಅಂತಕ್ಕಂಥದ್ದು ಮಾಧ್ಯಮಗಳ ಮುಖೇನ ಇಡೀ ರಾಜ್ಯದ ಜನರಿಗೆ ಬಯಲಾಗ್ತದೆ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರು ಬರೋದು ಬೇಡ ಅಂತೇಳಿ, ಕೈಲಾಗದೆ ಇದ್ದವರು ಮೈಪರಿಸ್ಕೊಂಡ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಟೀಕೆ ಮಾಡ್ತಾರೆ. ಅವ್ರಿಗೆ ಯೋಗ್ಯತೆ, ಅರ್ಹತೆ ಇದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು. ತಮಗೆ ಸಿಕ್ಕಂತ ಚನ್ನಪಟ್ಟಣ ತಾಲೂಕಿನ ಜನ ಆಶೀರ್ವಾದ ಮಾಡಿದಂತ ಹಿನ್ನೆಲೆಯಲ್ಲಿ ಈ ಚನ್ನಪಟ್ಟಣವನ್ನ ಚಿನ್ನದ ಪಟ್ಟಣವನ್ನಾಗಿ ಮಾಡಬೇಕಾಗಿತ್ತು. ಯಾರು ಬೇಡ ಅಂತ ಹೇಳಿದ್ದವರು
ಪೆನ್ನು ಪೇಪರ್ ಅವ್ರ ಕೈಲೇ ಇತ್ತು. ಚನ್ನಪಟ್ಟಣವನ್ನು ಸುಸಜ್ಜಿತದ ಒಂದು ಪಟ್ಟಣವನ್ನಾಗಿ ಮಾಡಬಹುದಾಗಿತ್ತು. ನಿಮ್ಮ ಕನಕಪುರ ಮಾದರಿ ಮಾಡ್ತಾರೆ ಅಂತ ಹೇಳ್ತಾರೆ. ಕನಕಪುರ ಮಾದರಿ ಅಂದ್ರೆ ಏನು? ಒಂದೇ ಒಂದು ಚನ್ನಪಟ್ಟಣದಲ್ಲಿ ಉತ್ತಮವಾದಂತಹ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ. ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಕಡಿಮೆ ಇರತಕ್ಕಂಥ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಚನ್ನಪಟ್ಟಣದಲ್ಲಿ ಒಂದು ಕ್ರೀಡಾಂಗಣ ಇಲ್ಲ. ಬನ್ನಿ ಕನಕಪುರಕ್ಕೆ ಕ್ರೀಡಾಂಗಣ ಇದೆ, ಬನ್ನಿ ಕನಕಪುರಕ್ಕೆ ಒಳಚರಂಡಿ ಇದೆ, ಬನ್ನಿ ಕನಕಪುರಕ್ಕೆ 24x7 ನೀರಿದೆ, ಕಾವೇರಿ ಕುಡಿಯುವ ನೀರಿದೆ. ಬನ್ನಿ ಕನಕಪುರಕ್ಕೆ ಇವತ್ತು ನಮ್ಮ ಪಾರ್ಕ್ ಇದೆ. ಬನ್ನಿ ಬಡವರಿಗೆ ನಿವೇಶನ 4,000 ನಿವೇಶನಗಳನ್ನು ಕೊಟ್ಟಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಬನ್ನಿ ಕನಕಪುರ ಪಟ್ಟಣದಲ್ಲಿ 8,000ಕ್ಕೂ ಅಧಿಕವಾದಂತಹ ಮನೆಗಳನ್ನು ಕೊಟ್ಟಿದ್ದೀವಿ. ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರಿಗೆ ಅದು ಕನಕಪುರದ ಮಾದರಿ. ಕನಕಪುರದ ಮಾದರಿ ಅಂದ್ರೆ ಕನಕಪುರದ ಮಾದರಿಯನ್ನು ಟೀಕೆ ಮಾಡತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ, ಕನಕಪುರಕ್ಕೂ ಚನ್ನಪಟ್ಟಣಕ್ಕೆ ಹೋಲಿಕೆ ಮಾಡಿ. ಈ ಜನ ಏನ್ ಅನ್ಯಾಯ ಮಾಡಿದ್ರು. ಚನ್ನಪಟ್ಟಣದ ಜನ ಇವತ್ತು ನಿಮ್ಮನ್ನು ನಂಬಿ ಇವತ್ತು ನಿಮಗೆ ಮುಕ್ತರಾಗಿ ಆಶೀರ್ವಾದವನ್ನು ಮಾಡಿದಂತ ಜನರಿಗೆ ಆ ಋಣವನ್ನು ತೀರಿಸೋದ್ರಲ್ಲಿ ನೀವು ಹಿಂದೆ ಬಿದ್ದಿದ್ದೀರಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಾಗರಿಕರಲ್ಲಿ ಈ ಚನ್ನಪಟ್ಟಣದ ಎಲ್ಲರ ಗೌರವಾನ್ವಿತ ನಾಗರಿಕರುಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ಮೇಲಿನ ಅಪಾರವಾದಂತಹ ಪ್ರೀತಿಯಿಂದ ಈ ಒಂದು ಆಡಳಿತ ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ, ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ 4 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತದೆ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ರಾಜ್ಯದಲ್ಲಿ 4 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ದೀರಿ. ಡಿ.ಕೆ. ಸುರೇಶ್ ಅವರಿಗೆ ಅತ್ಯಧಿಕವಾದಂತಹ ಮತಗಳನ್ನು ಕೂಡ ಚನ್ನಪಟ್ಟಣದ ಜನ ಡಿ.ಕೆ. ಶಿವಕುಮಾರ್ ಹಾಗೂ ಸುರೇಶ್ ಅವರ ಒಂದು ಅಭಿವೃದ್ಧಿಯ ಶೈಲಿಗೆ ಮಾರು ಹೋಗಿ ತಾವೊಂದಷ್ಟು 86,000 ಮತಗಳನ್ನು ನೀಡಿದ್ದೀರಿ. ಆ ಒಂದು ಅವಕಾಶದಲ್ಲಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತಷ್ಟು ಒಂದು ಶಕ್ತಿಯನ್ನು ನೀಡಿ ಅವರು ನೀಡತಕ್ಕಂಥ ಮಾರ್ಗದರ್ಶನದಲ್ಲಿ ಅವರು ಮಾಡತಕ್ಕಂಥ ಕೆಲಸ ಕಾರ್ಯಕ್ರಮಗಳಿಗೆ ನೀವು ಅವರು ಬೆನ್ನೆಲುಬಾಗಿ ನಿಂತ ಸಂದರ್ಭದಲ್ಲಿ ಏನು 20 ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ಕುಂಠಿತ ಇರ್ತಕ್ಕಂಥ ಚನ್ನಪಟ್ಟಣ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಅಭಿವೃದ್ಧಿ ಶೀಲ ತಾಲೂಕು ಅಂತಕ್ಕಂಥ ಒಂದು ಹೆಸರನ್ನ ಗಳಿಸಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬೇಕು. ಎಲ್ಲರಿಗೂ ಅವಕಾಶ ಕೊಟ್ಟು ನೋಡಿದ್ದೀರಿ. ಎಲ್ಲರೂ ಚನ್ನಪಟ್ಟಣ ಯಾವ ಮಟ್ಟಕ್ಕೆ ತಳ್ಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೀರಿ. ಈಗ ನಿಮ್ಮ ಮನೆಯ ಮಗ, ಮಣ್ಣಿನ ಮಗ ಡಿ.ಕೆ. ಶಿವಕುಮಾರ್ ಅವರೊಂದು ಪ್ರಾಮಾಣಿಕವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಬಿಡುವಿಲ್ಲದ ವೇಳೆ ಕೂಡ ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ಕೇವಲ ಚುನಾವಣಾ ರಾಜಕೀಯ ತಂತ್ರಕ್ಕಾಗಿ ನಡೀತಾ ಇರ್ತಕ್ಕಂಥ ಜನಸ್ಪಂದನ ಕಾರ್ಯಕ್ರಮ ಅಲ್ಲ ಇದು. ಒಂದು ಬದಲಾವಣೆಗಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ, ಒಂದು ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರಾಗಲಿ ಕಾಂಗ್ರೆಸ್ಗಾಗಲಿ ಯಾವತ್ತು ಕೊಟ್ಟ ಮಾತನ್ನ ತಪ್ಪಾರಲ್ಲ. ವೋಟ್ಗಾಗಿ 5 ಗ್ಯಾರಂಟಿಗಳನ್ನು ಕೊಡಲಿಲ್ಲ. ಇವತ್ತು ರಾಜ್ಯದಲ್ಲಿ ಯಶಸ್ವಿಯಾಗಿ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ಯಶಸ್ವಿಯಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟ ಮಾತಿನಂತೆ ಚುನಾವಣೆ ಮುಂದೆ ಕೊಟ್ಟ ಮಾತಿನಂತೆ ನಡ್ಕೊತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಯಾವುದೇ ಮಾತು ಕೊಡ್ಲಿ ಆ ಮಾತನ್ನ ನಡೆಸ್ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವ್ರಿಗೊಂದು ಆಶೀರ್ವಾದ, ಅವ್ರಿಗೊಂದು ಸಹಕಾರ ಇರ್ಲಿ, ತಮಗೆ ಸಹಾಯ ಇರ್ಲಿ ಈ ಚನ್ನಪಟ್ಟಣದ ಬದಲಾವಣೆಗಾಗಿ ಅಂತೇಳಿ ನಾನು ಕೂಡ ನನಗೆ ಸಿಕ್ಕಂತ ಅವಕಾಶವನ್ನು ಬಳಸ್ಕೊಂಡು ಮಾತಾಡಿ ಎಲ್ಲರೂ ದಯಮಾಡಿ ಬದಲಾವಣೆಗಾಗಿ ತಾವೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಕೈ ಜೋಡಿಸ್ತೀನಿ ಅನ್ನೋ ಮನೋಭಾವದಿಂದಾಗಿ ಜೋರಾಗಿ ಹೇಳ್ತೀನಿ. ಎಲ್ಲ ಒಂದ್ಸಲ ಜೈಕಾರವನಕ್ಕೆ ಡಿ.ಕೆ. ಶಿವಕುಮಾರ್ಗೆ. ಅದರಿಂದ ತಮ್ಮ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದ ಮೇಲೆ ಅವರ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಗೆ ಚನ್ನಪಟ್ಟಣದ ಪ್ರಜ್ಞಾವಂತ ನಾಗರಿಕರಾಗಿ ತಾವೆಲ್ಲ ಚನ್ನಪಟ್ಟಣ ಪಟ್ಟಣದ ನಾಗರಿಕರು, ವಿಶೇಷವಾಗಿ ನನ್ನ ತಾಯಂದಿರು ಕೊಟ್ಟ ಮಾತಿಗೆ ತಪ್ಪಲಾರದ ಕಾಂಗ್ರೆಸ್ಗೆ, ಅದರಲ್ಲೂ ನಿಮ್ಮ ನೆಚ್ಚಿನ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸದಾಕಾಲ ಆಶೀರ್ವಾದ ಇರಲಿ. ಚನ್ನಪಟ್ಟಣದಲ್ಲಿ ಅಗಾಧವಾಗಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಹಂತವಾಗಿ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಡಿ.ಕೆ. ಶಿವಕುಮಾರ್ ಅವರು ನಮ್ಮೆಲ್ಲ ಅಧಿಕಾರಿಗಳ ತಂಡದೊಂದಿಗೆ ಕಾರ್ಯವನ್ನು ನಿರ್ವಹಣೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.